ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣ ವಿಚಾರವಾಗಿ ದದ್ದಲ್ ಮಾಜಿ ಆಪ್ತ ಸಹಾಯಕ ಪಂಪಣ್ಣ ಈಗ ಇಡೀ ವಶದಲ್ಲಿದ್ದಾರೆ. ಸುದೀರ್ಘವಾಗಿ 24 ಗಂಟೆಗಳ ಕಾಲ ಶೋಧ ಕಾರ್ಯ ಆದ ಬಳಿಕ ಈತನಿಗೆ ವಶಕ್ಕೆ ಪಡೆಯಲಾಗಿದೆ. ದದ್ದಲ್ ನಿವಾಸಕ್ಕೆ ದಾಖಲೆಗಳ ಜೊತೆ ಪಂಪಣ್ಣನನ್ನ ಇಡಿ ಅಧಿಕಾರಿಗಳು ಅಥವಾ ಟೀಮ್ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ದಾಖಲೆಗಳ ಬ್ಯಾಗ್ ಸಮೇತ ಆ ಪಂಪಣ್ಣನನ್ನ ಇಡಿ ಟೀಮ್ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ಸುದೀರ್ಘವಾಗಿ ನೋಡಿ 24 ಗಂಟೆಗಳ ಕಾಲ ಶೋಧ ಕಾರ್ಯ ಆಗತ್ತೆ. ಅದಾದ ನಂತರ ಬಾಪ ಮತ್ತಷ್ಟು ವಿಚಾರಣೆ ಇದೆ, ಮತ್ತಷ್ಟು ವಿಚಾರಣೆ ಮಾಡಬೇಕು ನಿಂಗೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ದೊಡ್ಡ ಜಾಲನೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಗರಣದ ಹಿಂದೆ ಸುಮಾರು ಜನರ ಕೈವಾಡ ಇದೆ ಅನ್ನೋದು ಈ ಒಂದು ತನಿಖೆಯನ್ನು ನೋಡಿದಾಗ ಅಥವಾ ಇಲ್ಲಿಯ ತನಕ ಬಂದಿರುವಂಥ ತನಿಖೆಯನ್ನು ಗಮನಿಸಿದಾಗ ಗೊತ್ತಾಗ್ತಾ ಇರುವಂಥದ್ದು. ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ಬಹಳ ಮುಖ್ಯವಾಗಿ ಸುದೀರ್ಘವಾಗಿ 24 ಗಂಟೆಗಳ ಕಾಲ ಶೋಧ ಕಾರ್ಯ ಆಗತ್ತೆ. ದದ್ದಲ್ ಮಾಜಿ ಆಪ್ತ ಸಹಾಯಕ ಪಂಪಣ್ಣ ಈಗ ಇಡೀ ವಶದಲ್ಲಿ ಇರುವಂಥದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಈಗ ಅವರನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ. ಯಾಕೆಂದರೆ ಯಾಕೆ ಈ ರೀತಿಯಾಗಿ ಕರೆದುಕೊಂಡು ಹೋಗ್ತಾರೆ ಅಂತಂದರೆ ಸಹಜವಾಗಿ ಅನುಮಾನ ಇರುತ್ತೆ. ನೋಡಿ 24 ಗಂಟೆಗಳ ಕಾಲ ಮನೆಯಲ್ಲಿ ಇದ್ದರೂ ಕೂಡ ಮತ್ತೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅನುಮಾನ ಇರೋದು ಸಹಜ. ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳು ಕೇಳಲಾಗತ್ತೆ. ಆ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಇವರು ಕೊಟ್ಟಿರಲಿಲ್ಲ. ಸೊ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಬಾಪ ಮತ್ತಷ್ಟು ವಿಚಾರಣೆ ಮಾಡಬೇಕು ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಆ ಕೆಲಸವನ್ನೀಗ ಟೀಮ್ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಇದರಲ್ಲಿ ಇಡಿ ಆಗಿರ್ಬೋದು, CBI ಭಾಳ ಹೆಂಗೆ ತನಿಖೆ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BJP ನಾಯಕರು ಇಡೀ ರಾಜ್ಯದಾದ್ಯಂತ ಬೀದಿಗೆ ಇಳಿದು ಹೋರಾಟವನ್ನು ಮಾಡಿ ಅದರ ಜೊತೆಗೆ ಈಗ ತನಿಖೆ ಅಂತೂ ಚುರುಕುಗೊಳ್ತಾ ಇದೆ. ಈ ಹಣ ಅಂದರೆ SC STಗೆ ಸೇರಬೇಕಾಗಿರುವಂಥ ಹಣ ಬೇರೆ ರಾಜ್ಯಕ್ಕೆ ಅಥವಾ ಬೇರೆಯವರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡಲೇಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್, ಈಗ ದದ್ದಲ್ ಆಪ್ತ ಸಹಾಯಕರಾಗಿರುವಂತಹ ಪಂಪಣ್ಣ ಇಡಿ ವಶದಲ್ಲಿದ್ದಾರೆ. 24 ಗಂಟೆಗಳ ಕಾಲ ಶೋಧ ಕಾರ್ಯ ಆಯಿತು, ಆದರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಮುಂದೆ ಏನು ಅಂದ್ರೆ ಯಾವ ರೀತಿಯಾಗಿ ವಿಚಾರಣೆ ಆಗತ್ತೆ? ಎಂ ಕುಮಾರ್, ನಿಜವಾಗ್ಲು ಏನು ಇದು ಮಾಜಿ PA ಆದಂತ ಪಂಪಣ್ಣ ಅವರನ್ನು ಕೂಡ ಇವಾಗ ಇಡಿ ವಶಕ್ಕೆ ಪಡ್ಕೊಂಡಿರುವಂತದ್ದು. ಯಾಕೆಂತಂದ್ರೆ ನಿನ್ನೆ 1 ಗಂಟೆಯಿಂದ ಕೂಡ ಅವರನ್ನು ತನಿಖೆಗೆ ಒಳಪಡಿಸ್ಕೊಂಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿ ಇಡಿ ಅಧಿಕಾರಿಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಇದರಿಂದಾಗಿ ಪಂಪಣ್ಣ ಅವರು ಇಲ್ಲಿವರೆಗೂ ಕೂಡ ಸರಿಯಾದ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುವಲ್ಲಿ ಅವರು ಸಮರ್ಥವಾದಂತ ಅಧಿಕಾರಿಗಳಿಗೆ ಸ್ಪಂದನೆ ಮಾಡಿಲ್ಲ. ಇದರಿಂದಾಗಿ ಅಲ್ಲಿರುವಂತ ಏನು ರಾಯಲ್ ಫೋರ್ಟ್ ಇರುವ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಪಂಪಣ್ಣ ಅವರನ್ನು ಅಲ್ಲಿಂದ ಇಡಿ ವಶಕ್ಕೆ ಪಡಿಸ್ಕೊಂಡು ಇಲ್ಲಿ ದದ್ದಲ್ ಅವರ ಮನೆಗೆ ಕೂಡ ನಿವಾಸಕ್ಕೆ ಕರೆದುಕೊಂಡು ಬಂದಿರುವಂತದ್ದು. ಇವಾಗ ದದ್ದಲ್ ಅವರ ನಿವಾಸದಲ್ಲಿಯೂ ಕೂಡ ದಾಖಲೆ ಪರಿಶೀಲನೆಗಳು ಮತ್ತೆ ಪಂಪಣ್ಣ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಎಂ ಕುಮಾರ್, ಇದರ ಜೊತೆಗೆ ಅವರ ಸಂಬಂಧಿಕರು ಅಂದ್ರೆ ಕುಟುಂಬಸ್ಥರಿಗೂ ಕೂಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆಯಾ? ಯಾಕಂದ್ರೆ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಆಗಿದೆ. ನಿಜವಾಗ್ಲು ಎಂ ಕುಮಾರ್, ಏನು ದದ್ದಲ್ ಅವರ ಪತ್ನಿಯಾದಂತ ಅವರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದವರಾಗಿರುವಂತದ್ದು. ಇದರಿಂದಾಗಿ ಅವರ ತಾಯಿಯನ್ನು ಕೂಡ ವಿಚಾರಣೆ ಮಾಡಿರುವಂತದ್ದು. ಅಧಿಕಾರಿಗಳು ಮುಂಜಾನೆ 8 ಗಂಟೆಗೆ ರಾಯಚೂರಿಂದ ಇಲ್ಲಿ ದದ್ದಲ್ ಗೂಗಲ್ ಗ್ರಾಮಕ್ಕೆ ಕೂಡ ತೆರಳಿರುವಂತದ್ದು. ಅವರ ತಾಯಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವರನ್ನು ಕೂಡ ವಿಚಾರಣೆಗೆ ಮುಂದಾಗಿದ್ದಾರೆ. ಎಂ ಕುಮಾರ್, ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್
821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.